ಪ್ರಾಧಿಕಾರದಲ್ಲಿ ಯಾರು ವಾದ ಮಾಡ್ತಾರೆ, ಹೇಗೆ ವಾದ ಮಾಡ್ತಾರೆ, ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು. ಡೆಫಿನೆಟ್ಲಿ ಎಸ್, ನೀವು ಹೇಳಿದ್ದೆಲ್ಲವನ್ನೂ ಒಪ್ಕೊಳ್ಳೋಣ. ಬಟ್ ಈ ಕಾವೇರಿ ಇಶ್ಯೂ ಆದಾಗ ಬಿಜೆಪಿ ಪಾತ್ರ ಏನೂ ಇಲ್ವಾ? ರಾಜ್ಯದಲ್ಲಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ, ಕರೆಕ್ಟು. ಹಂಗನ್ಕೊಂಡು ಬಿಜೆಪಿ ಅವರು ಯಾವುದನ್ನು ಹೊಣೆ ಹೊತ್ಕೋಬಾರ್ದಾ? ಮೇಡಮ್, ಈಗ ನೀರಾವರಿ ಸಮಸ್ಯೆ ಆದಾಗ, ಕಾವೇರಿ ಇಶ್ಯೂ ಆದಾಗ ನೀವು ಮೊದಲಿಂದಲೂ ನೋಡ್ಕೊಂಬನ್ನಿ. 2016ರಲ್ಲಿ ಅತಿ ದೊಡ್ಡ ಇಶ್ಯೂ ಆಯಿತು, ಅತಿ ದೊಡ್ಡ ಕಾವೇರಿ ಗಲಾಟೆ ಆಯಿತು. ಸಿದ್ದರಾಮಯ್ಯ ಸರ್ಕಾರ ಇತ್ತು. 2002ರಲ್ಲಿ ಆಯಿತು, ಅವಾಗ ಎಸ್.ಎಂ. ಕೃಷ್ಣವ್ರದ್ದು ಸರ್ಕಾರ ಇತ್ತು, ಬಂಗಾರಪ್ಪನವ್ರ ಕಾಲದಲ್ಲಾಯಿತು. ನೀರಾವರಿ ಹಂಚಿಕೆ ಆಗ್ತಕ್ಕಂಥದ್ದು ಯಾವಾಗ್ಲೂ ಸಹ ನಾವು ತಮಿಳುನಾಡಿಗೆ ಎಷ್ಟು ಬಿಡಬೇಕು ಅಂತಕ್ಕಂಥದ್ದು, ಇಲ್ಲಾಗ್ತಕ್ಕಂಥ ಮಳೆಯ ಪ್ರಮಾಣ, ಜಲಾಶಯದ ಮಟ್ಟ ಮತ್ತೆ ಒಳ ಅರಿವಿನ ಪ್ರಮಾಣ, ಈ ಮೂರು ಬೇಸ್ ಮೇಲೆ ನೀರಾವರಿ ಹಂಚಿಕೆ ಆಗುತ್ತೆ. ಇಷ್ಟು ಬಿಡಬೇಕು, ಇಷ್ಟು ಕ್ಯೂಸೆಕ್ ಅಂತ ಹೇಳಿ. ನಾವು ಮಳೆ ಹಾಕ್ತಾ ಇಲ್ಲ, ನಮ್ಗೆ 40 TMC ನೀರು ಕೊಡಿ, 50 TMC ನೀರು ಕೊಡಿ. ಬಗ್ಗೆ ಬಿಜೆಪಿ ಪಾತ್ರ ಏನು ಅಂತ ಕೇಳಲಿಲ್ಲ. ಈ ತರದ ಸಿಚುವೇಶನ್ ಇದ್ದಾಗ ಸರ್ವ ಪಕ್ಷಗಳ ಸಭೆ ಅಂತ ಕರೀತಾ ಇದ್ದಾರೆ. ಇಲ್ಲಿ ಮಾಡೋದ್ ಬೇಡ್ರಪ್ಪ, ಬರ್ರಿ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲ, ಈಗ ಇವ್ರು ಹೇಳ್ತಾರೆ, ತಮಿಳುನಾಡಿನವ್ರು ಏನ್ ಹೇಳ್ತಾ ಇದ್ದಾರೆ, ಬರ್ರಿ ಒಟ್ಟಿಗೆ ಹೋಗೋಣ ಬರ್ರಿ, ಕರ್ಕೊಂಡು ಹೋಗ್ಬಿಟ್ರೆ ಒಂದು ಬ್ರಿಡ್ಜ್ ಆಗ್ಬಿಟ್ರೆ ಖಂಡಿತ ಹೆಗ್ಗಳಿಕೆ ಖಂಡಿತ ಮೇಡಮ್, ಖಂಡಿತ. ಆದ್ರೆ ಇಲ್ಲಿ ಇವ್ರೇನ್ ಹೇಳ್ತಿದ್ದಾರೆ, ನಾವು ನ್ಯಾಯಾಲಯದ ಪ್ರಕಾರ ಹೋಗೋಣ ಅಂತ ತಮಿಳುನಾಡವ್ರು ಹೇಳ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಆಗಿರ್ಬೋದು ಅಥವಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಆಗಿರ್ಬೋದು, ವಾಸ್ತವವನ್ನ ಮಂಡಿಸಬೇಕಾಗಿರ್ತಕ್ಕಂಥದ್ದು ಯಾರ ಕರ್ತವ್ಯ? ಆಯ್ತು, ನಮ್ಮ ಸರ್ಕಾರ ಕರ್ತವ್ಯ. ಇದು ಯಾಕೆ ಮಂಡಿಸ್ತಾ ಇಲ್ಲ? ನೋಡಿ, ಈ ಕಾವೇರಿ ವಾಟರ್ ಅಲ್ಲಿ ನಾವು ದೊಡ್ಡ ಗಲಾಟೆ ಮಾಡಿಬಿಟ್ರೆ ಅಥವಾ ಮತ್ತೊಂದು ಮಾಡಿಬಿಟ್ರೆ ನೀರು ಹೋಗೋದನ್ನ ಇನ್ನೊಂದು ಮಾಡಬಹುದು ಅಥವಾ ತಡೆ ಹಿಡಿಬಹುದು ಅಂತಲ್ಲ. ನಾವು ನಮ್ಮ ವಾದವನ್ನ ಸರಿಯಾಗಿ ಮಂಡಿಸಬೇಕು. ಆಯ್ತು, ಈಗ ಅದ್ರಲ್ಲಿ ಎಡವಿದರ್ ಅವರು ವಾಟ್ ನೆಕ್ಸ್ಟ್? ನೀವು ಬ್ರಿಡ್ಜ್ ಯಾಕೆ ಆಗಬಾರದು? ಕೇಂದ್ರ ಸರ್ಕಾರದವರು ಮಧ್ಯಸ್ಥಿಕೆ ಯಾಕೆ? ಕೇಂದ್ರ ಸರ್ಕಾರ 2018ರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಬೋರ್ಡ್ ಅನ್ನ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ. ನೀವಿಬ್ರು ಎರಡೂ ರಾಜ್ಯಗಳು ಸೇರ್ಕೊಂಡು ಇದನ್ನ ಸರಿಪಡಿಸ್ಕೊಳ್ಳಿ, ಇದ್ರೊಳಗಡೆ ನಾವು ಕೇಂದ್ರದ ಒಬ್ರು ಪ್ರತಿನಿಧಿ ಇರ್ತಾರೆ ಅಂತ ಹೇಳಿ ಪ್ರತಿನಿಧಿನ ಇಟ್ಟು ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಎಲ್ಲಿನೂ ಆಗ್ತದೆ ಅಂತಕ್ಕಂಥದ್ದು ಇವತ್ತಿಂದ ಅಲ್ಲ ಮೇಡಮ್, ಸುಮಾರು 3 ತಿಂಗಳ ಹಿಂದೆನೆ IMDR ನಮಗೆ ಸೂಚನೆಯನ್ನು ಕೊಟ್ಟಿತ್ತು, ಎಲ್ಲಿನೂ ಆಗುತ್ತೆ, ಮಳೆ ಸಮಸ್ಯೆ ಆಗುತ್ತೆ ಅಂತ. ಕಾಂಗ್ರೆಸ್ ಸರ್ಕಾರ ಹೌದು ನೋಡಿ, ಈಗ ನಮಗೆ ಕೃಷಿ ಮಂತ್ರಿ ಇಲ್ಲ, ಬರಗಾಲ, ಕೆರೆಗಳು ಒಣಗಿದಾವೆ, ಯಾವ ಜಿಲ್ಲೆ ಪರಿಸ್ಥಿತಿ, ತಾಲೂಕುಗಳು ಯಾವ ಬರದಲ್ಲಿ ಒದ್ದಾಡ್ತಾ ಇದಾವೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಉಸ್ತುವಾರಿ ಮಂತ್ರಿಗಳಿಲ್ಲ. ಇವ್ರು ಹಿಂಡು ತಗೊಂಡೋಗಿ ಡೆಲ್ಲಿಲಿ ಇಟ್ರೆ ನಮಗೂ ಸಮಸ್ಯೆ ಆಗುತ್ತೆ. ಕರೆಕ್ಟ್, ಅದೆಲ್ಲ ಬಿಜೆಪಿ ಎಂಪಿಗಳು. ನೀವ್ ಹೇಳಿ, ಈ 3-4 ವರ್ಷದಲ್ಲಿ ಕಾವೇರಿ ಅಂತ ಬಂದಾಗ ಎಷ್ಟು ಜನ ಧ್ವನಿ ಎತ್ತಿದಿರಿ, ಎಷ್ಟು ಮಾತಾಡಿದಿರಿ? ಮೊದಲೇ ಹೇಳಿದೆ ನಿಮ್ಗೆ, ನೀರು, ಭಾಷೆ ಅಥವಾ ನೆಲ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬಿಜೆಪಿ ನಾಡಿನ ಪರವಾಗಿ ನಿಂತ್ಕೊಳ್ತಕ್ಕಂಥ. ಅಲ್ಲ, ಎಷ್ಟು ಮಾತಾಡಿದಿರ? ಖಂಡಿತ ಮೇಡಮ್, ನೋಡಿ, ಆ ಅವಕಾಶಗಳು ಬಂದಾಗ ನಾವು ಮಾತಾಡಿದೀವಿ, ಆ ಸಮಯ ಬಂದಾಗ ಇವತ್ತು ಮಾತಾಡ್ತಾ ಇದೀವಿ, ಇವತ್ತು ಹೋರಾಟ ಮಾಡ್ತಾ ಇದೀವಿ. ತಮಿಳುನಾಡವರು ಎಂಪಿಗಳು ಅವಕಾಶ ಕ್ರಿಯೇಟ್ ಮಾಡ್ಕೊತಾರೆ, ನೀವು ಅವಕಾಶಕ್ಕೋಸ್ಕರ ನೀರಾವರಿ ಇಶ್ಯೂಗೋಸ್ಕರ ತಮಿಳುನಾಡು ಸಮರ್ಥವಾಗಿ ವಾದ ಮಂಡಿಸಿದೆ. ಅವ್ರು ಸುಳ್ಳು ಹೇಳೋರು, ಇನ್ನೊಂದು ಹೇಳೋರು, ವಾದ ಮಾಡಿಸಿ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ತಮಿಳುನಾಡಿನ ಜೋಸೆಫ್ ವಿಜಯ್, ನಾನು ಬೆಂಗಳೂರಿಗೆ ಬರ್ತೀನಿ, ಮಾತಾಡ್ತೀನಿ ನಿಮ್ ಜೊತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಧೈರ್ಯವನ್ನ, ಈ ಒಂದು ಡೇರಿಂಗ್ ಡಿಸಿಷನ್ ಮುಖ್ಯಮಂತ್ರಿಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ? ಹೌದು, ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟು ಮನೇಲಿ ಇರಲಿ. ಬರ್ತೀನಿ ಮಾತೆತ್ತಿದ್ರೆ ರಾಜೀನಾಮೆ ಅವರು ಕೇಳ್ತಾರೆ. ರಾಜೀನಾಮೆ ಕರ್ನಾಟಕ ಸರ್ಕಾರದ ಫೇಲ್ಯೂರ್ ಇದು. ನೀಟ್ ಎಕ್ಸಾಮ್ಗೆ ಎಂತ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಗಟ್ಟಿ ಧ್ವನಿಯಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾರೆ. ಅದೇ ಕಾವೇರಿ ಅಂತ ಬಂದಾಗ ತೇಜಸ್ವಿ ಸೂರ್ಯನೂ ಮಾತಾಡಲ್ಲ, ಯಾವ MP ಬಿಜೆಪಿ ಅವರು ಮಾತಾಡಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಡಿಸೈಡ್ ಆಗ್ತಕ್ಕಂಥದ್ದು ಸದನದಲ್ಲ, ನೀಟ್ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಅನಗತ್ಯ ಅಂತ ಹೇಳ್ತಾರೆ, ಚರ್ಚೆ ಮಾಡಬೇಕು. ಆದ್ರೆ ಅಲ್ಟಿಮೇಟ್ಲಿ ಫೈನಲಿ ತೀರ್ಮಾನ ಆಗ್ಬೇಕಾಗಿರ್ತಕ್ಕಂಥದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ. ಈ ಬೋರ್ಡ್ ಅಲ್ಲಿ ನಮ್ಮ ಡೇಟಾವನ್ನು ನಾವು ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನಿಮ್ಮ ಪ್ರಯತ್ನ ಏನು ಮೇಡಮ್? ಸದನದಲ್ಲಿ ನಮ್ಮ ಎಂಪಿಗಳು ನಿಮ್ ಕಡೆ ಅವಕಾಶ ಬಂದಾಗ ಸದನದಲ್ಲಿ ಈ ವಿಚಾರ ತೀರ್ಮಾನ ಆಗುತ್ತೆ ಅನ್ನೋದಾದ್ರೆ ನಾವು ಸದನದಲ್ಲಿ ಮಾತಾಡ್ಲಿಕ್ಕೆ ರೆಡಿ. ಇದು ಸದನದಲ್ಲಿ ತೀರ್ಮಾನ ಕರ್ತವ್ಯ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಸೈಂಟಿಫಿಕ್ ಡೇಟಾಸ್ ಅನ್ನ ಕೊಡಬೇಕು. ಫೇಲ್ಯೂರ್ ಆಗಿದ್ದಾರೆ ಕಾಂಗ್ರೆಸ್. ತಮಿಳುನಾಡಲ್ಲಿರೋ 38 ಜನ ಎಂಪಿಗಳು ದಡ್ರು, ನಮ್ಮವ್ರು ಮಾತ್ರ ಬುದ್ಧಿವಂತರು. ನಮ್ಮಲ್ಲಿ ಅಷ್ಟೇ ಮೇಡಮ್, ಸದನದಲ್ಲಿ ಮಾತಾಡಿದ ತಕ್ಷಣ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ವಿ ಹ್ಯಾವ್ ಟು ಗಿವ್ ಡೇಟಾ. ನೀವು ನಿಮ್ ಪ್ರಯತ್ನನೇ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಇವತ್ತು ಹೋರಾಟ ಮಾಡ್ತಿರೋ ನಾವೇ, ಹೋರಾಟ ಮಾಡ್ತಿರೋ ನಾವೇ. ನಾಯಕರು, ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಅವ್ರನ್ನ ಮಣ್ಣಿನ ಮಗ ಅಂತೆಲ್ಲ ಕರೀತಾ ಇದ್ರು. ನಾವು ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಸೊಲ್ಯೂಷನ್ ಹುಡುಕ್ಬೇಕು. ಸಮಸ್ಯೆ ಆಗಿರ್ತಕ್ಕಂಥದ್ದು ಕಾವೇರಿ ಟ್ರಿಬ್ಯುನಲ್
ಟ್ರಿಬ್ಯುನಲ್ ಸಮಸ್ಯೆ ಆದಾಗ ಇವರ ಪ್ರತಿನಿಧಿಯನ್ನ ಕಳಿಸಿ ಡೇಟಾ ಕೊಟ್ಟು ಸರ್ವೆ ಮಾಡಿ ಇವರ ವೈಮಾನಿಕ ಸರ್ವೆಯನ್ನ ಮಾಡಿ ಕೊಡಬೇಕಾಗಿದ್ದಂತ ಕರ್ತವ್ಯ ಇವ್ರದ್ದು ಕಾಂಗ್ರೆಸ್ ಫೇಲ್ಯೂರ್ ಆಗಿದ್ದಾರೆ. ಇದುವರೆಗೂ ಸಹ ಕೃಷಿ ಸಚಿವ ಇಲ್ಲ. ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಮಂತ್ರಿಗಳೇ ಇಲ್ದಂಗೆ ಮೇಡಮ್ ಮಾಡಿದ್ದಾರೆ. ಡೇಟಾ ನೀವು ಕಂಪ್ಲೀಟ್ ಡೇಟಾ ತೆಗೆದುಕೊಳ್ಳಿ. ಕಂಪ್ಲೀಟ್ ಡೇಟಾ ತೆಗೆದುಕೊಂಡಾಗ ರಾಜ್ಯ ಸರ್ಕಾರ ಬಿಜೆಪಿ ಇದ್ದಾಗ ಬಹಳ ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡಿದೀವಿ. ಟ್ರಿಬ್ಯುನಲ್ ನಲ್ಲಿ ನಮ್ಮ ವಾದವನ್ನ ಮಂಡಿಸಿದೀವಿ. ಕಾಂಗ್ರೆಸ್ ಇದ್ದಾಗಲೇ ಅತಿ ಹೆಚ್ಚು ಕಾವೇರಿ ಗಲಾಟೆ ಆಗಿರ್ತಕ್ಕಂಥದ್ದು, ಕಾವೇರಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಓಕೆ, ಒಂದ್ ಬ್ರೇಕ್ ತಗೊಳ್ಳೋ ಟೈಮ್